ರೇಡಿಯೋ ಪಾಠ. ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ರೇಡಿಯೋ ಪಾಠ. ನನ್ನ ಹೆಸರು ಮಹಾಲಿಂಗಪ್ಪ ಗಾಣಿಗೇರಿ. ನಾನು ಸರ್ಕಾರಿ ಪ್ರೌಢಶಾಲೆ ಹಿರೇಹಳ್ಳಿ ಈ ಶಾಲೆಯಲ್ಲಿ ಕನ್ನಡ ಭಾಷಾ ಸಹ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಸಂಕಲ್ಪ ಗೀತೆ ಎನ್ನುವ ಒಂದು ಪದ್ಯವನ್ನು ನೋಡೋಣ. ಈ ಸಂಕಲ್ಪ ಗೀತೆ ಪದ್ಯ GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವಂತಹ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಎಂಬ ಊರಿನಲ್ಲಿ ಜನಿಸಿದರು ಅಂತ. ಆಧುನಿಕ ಕನ್ನಡ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ GS ಶಿವರುದ್ರಪ್ಪ ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಸಾಮಗಾನ, ಚೆಲುವು, ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಹೀಗೆ ಮೊದಲಾದ ಕೃತಿಗಳನ್ನು ನಾವು ನೋಡಬಹುದು. ಇವರ ಕಾವ್ಯಾರ್ಥ ಚಿಂತನ ಎನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ GS ಶಿವರುದ್ರಪ್ಪನವರನ್ನು ನಾವು 3ನೆಯ ರಾಷ್ಟ್ರಕವಿ ಅಂತ ಕೂಡ ಕರಿತೀವಿ. ಈ ಪ್ರಸ್ತುತ ಒಂದು ಸಂಕಲ್ಪ ಗೀತೆ ಎನ್ನುವ ಒಂದು ಪದ್ಯವನ್ನು ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಸಂಕಲ್ಪ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆ ಈ ಸಂಕಲ್ಪ ಗೀತೆಯನ್ನು ನಾವು ಸಂಕಲ್ಪ ಗೀತೆ ಅಂತಲೇ ಯಾಕೆ ತಗೋತೀವಿ? ನಿರ್ಧಾರ ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾದರೆ ಏನು ನಿರ್ಧಾರ ಮಾಡಬೇಕು ನಾವು ಅಂದರೆ, ಈಗ ಪರೀಕ್ಷೆ ತುಂಬ ಹತ್ತಿರ ಬಂದಿದೆ. ಈ ಪರೀಕ್ಷೆಯಲ್ಲಿ ನಾವು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಬೇಕು. ಹಾಗಾದರೆ ಏನು ಮಾಡಬೇಕು? ಒಂದು ನಿರ್ಧಾರವನ್ನು ಮಾಡಬೇಕು ಅಥವಾ ಒಂದು ಸಂಕಲ್ಪವನ್ನು ಮಾಡಬೇಕು. ಏನು ಸಂಕಲ್ಪ ಅದು? ಈ ವರ್ಷ ನಡೆಯುವ SSLC ಪರೀಕ್ಷೆಯಲ್ಲಿ ಎಲ್ಲರಿಗಿಂತಲೂ ನಾನು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ತಂದೆ ತಾಯಿ, ವಿದ್ಯೆ ಹೇಳಿದ ಗುರುಗಳಿಗೂ ಹಾಗೂ ಶಾಲೆಗೂ ಉತ್ತಮವಾದ ಕೀರ್ತಿಯನ್ನು ತಂದುಕೊಡ್ತೀನಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪ ಮಾಡಿದರೆ ಆಗದು, ಅದು ಸಂಕಲ್ಪವಾಗಿ ಉಳಿಬಾರ್ದು. ಹಾಗಾದ್ರೆ ಏನು ಮಾಡಬೇಕು? ನಾನು ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಓದಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ತೀನಿ ಅಂಥೇಳಿ ನಾವು ಪ್ರಮಾಣವನ್ನು ಮಾಡಬೇಕು. ಅದೇ ಸಂಕಲ್ಪ ಅಂಥೇಳಿ. ಹೌದಲ್ವ ಮಕ್ಕಳೇ? ಆ ಸಂಕಲ್ಪ ಅಂತಕ್ಕಂಥದ್ದನ್ನು ಮಾಡಿಬಿಟ್ಟು ಆಮೇಲೆ ಈ ಪದ್ಯವನ್ನು ನಾವು ಮಾಡೋಣ. ಹಾಗೆ ಮತ್ತೆ ನಾವು ಎಲ್ಲಿಗೆ ಬರುವ ಅಂದರೆ ವಿಷಯಕ್ಕೆ ಬರುವ. ಆಶಯ ಭಾವವನ್ನು ನಾವು ನೋಡಿಕೊಳ್ಳೋಣ. ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾಕೆ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯನ್ನು ಹೊಂದಿರಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬಂದಿರ್ಬೋದಲ್ವ? ಹಾಗಾದರೆ ಏನು ಹೇಳಿ ಮಕ್ಕಳ ನೋಡುವ. ನೀವು ನಿಮ್ಮ ಶಿಕ್ಷಕರ ಸಹಯೋಗದಲ್ಲಿ ಆಯಿತು ಹೇಳಿ. ಆಯಿತಾ ಮಕ್ಕಳೇ? ಹಾಗಾದರೆ ಕೇಳಿಸ್ಕೊಳ್ಳಿ. ನಾವು ನಮ್ಮ ಜೀವನದಲ್ಲಿ ನಮ್ಮ ಗುರಿಯನ್ನು ಸಾಧಿಸಬೇಕು ಅಂದುಕೊಂಡರೆ ಅದಕ್ಕೆ ನಮ್ಮಲ್ಲಿ ಒಂದು ಧನಾತ್ಮಕ ಚಿಂತನೆ ಇರಬೇಕು. ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಅಂತ. ಈ ಧನಾತ್ಮಕ ಭಾವನೆ ಇತ್ತು ಅಂದರೆ ನಮಗೆ ಸಾಧ್ಯವಾಗದ ಒಂದು ಕೆಲಸಗಳು ಕೂಡ ನಾವು ಸಾಧ್ಯ ಮಾಡಿಕೊಳ್ಬೋದು ಅನ್ನುವಂಥ ಒಂದು ಯೋಚನೆಯಲ್ಲಿಯೇ ಇರೋದರಿಂದ ಈ ಧನಾತ್ಮಕ ಮನೋಭಾವನೆಯನ್ನು ನಾವು ಹೊಂದಿರಬೇಕು. ಕೇವಲ ನಾವು ಧನಾತ್ಮಕ ಮನೋಭಾವನೆಯನ್ನು ಹೊಂದಿದರೆ ಸಾಲದು, ಅದಕ್ಕೆ ದೃಢವಾದ ಸಂಕಲ್ಪನೂ ಕೂಡ ಇರಬೇಕು. ಹೌದು, ನಾನು ಅದನ್ನ ಸಾಧಿಸ್ತೀನಿ, ನಾನು ಗುರಿ ಮುಟ್ಟುವವರೆಗೂ ನಾನು ಕಷ್ಟ ಪಡ್ತಾನೇ ಇರ್ತೀನಿ ಅನ್ನುವಂಥ ಒಂದು ವಿಚಾರ ನಮ್ಮಲ್ಲಿ ಇರಬೇಕು.
ಆ ಒಂದು ದೃಢವಾದ ಸಂಕಲ್ಪವನ್ನು ನಾವು ಹೊಂದಿದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯಗಳು. ಈ ಗುರಿಗಳನ್ನು ಸಾಧಿಸಬೇಕಾದರೆ ಕೇವಲ ಸರಳವಾದಂಥ ಮಾರ್ಗವೇನೂ ಇರೋದಿಲ್ಲ. ಅನೇಕ ಕಷ್ಟಗಳಿರ್ತವೆ. ಆ ಕಷ್ಟಗಳನ್ನು ನಾವು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ನಾವು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಅಂತ. ಅದಕ್ಕೆ ಇಲ್ಲಿ ಹೇಳಿರೋದು ಏನು, ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇರೋದು ಅಂತ. ಹೌದು, ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಆ ಒಂದು ಸಾಧನೆಯನ್ನು ಮುಟ್ಟುತ್ತೇನೆ ಅನ್ನುವಂಥ ಒಂದು ದೃಢವಾದ ಸಂಕಲ್ಪ ಇರಬೇಕು. ಅದ್ರ ಜೊತೆಗೆ ನಾವು ಕ್ರಿಯಾಶೀಲರಾಗಿರಬೇಕು. ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು. ಸುಮ್ಮನೆ ನಾನೇನು ಸಂಕಲ್ಪ ಮಾಡಿದ್ದೀನಿ, ಧನಾತ್ಮಕ ಮನೋಭಾವನೆ ಬೆಳೆಸ್ಕೊಂಡಿದ್ದೀನಿ ಅಂತ ಹೇಳಿ ಸುಮ್ಮನೆ ಕೂತ್ರೆ ಆಗತ್ತಾ ಮಕ್ಕಳೇ? ಇಲ್ಲ ಅಲ್ವಾ? ಹಾಗಾದ್ರೆ ನಾವು ಏನು ಮಾಡಬೇಕು? ಓದ್ಕೋಬೇಕು, ಚೆನ್ನಾಗಿ ಓದಬೇಕು. ಒಂದು ಮಾತು ಹೇಳ್ತೀವಿ, ಸತತ ಪ್ರಯತ್ನವೇ ಸಾಧನೆಯ ಮೆಟ್ಟಿಲು ಅಂತೇಳಿ, ಹೌದಲ್ವಾ? ಹಾಗೆ ಆ ಏಳು ಬೀಳುಗಳು ಇದ್ದರೂ ಕೂಡ ಅವುಗಳನ್ನು ಮೆಟ್ಟಿ ನಿಂತು ನಾವು ಆ ಕಾರ್ಯದಲ್ಲಿ ಮುನ್ನುಗ್ಗಿದಾಗ ನಾವು ಗುರಿಯನ್ನು ಸಾಧಿಸ್ತೀವಿ. ಇನ್ನೊಂದು, ನಾವು ನಡಿಬೇಕಾದ್ರೆ ದಾರಿಯಲ್ಲಿ ಅನೇಕ ಕಲ್ಲು ಮುಳ್ಳುಗಳು ಸಿಗ್ತವೆ. ಅವುಗಳಿಗೆ ಭಯ ಪಟ್ಕೊಂಡು ಕೂತ್ರೆ ನಾವು ಹೋಗುವಂಥ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಆಗತ್ತಾ? ಇಲ್ಲ ತಾನೇ? ಹಾಗೆಯೇ ನಾವು ಮಾಡುವಂಥ ಕಾರ್ಯದಲ್ಲಿ ಎಷ್ಟೇ ಅಡಚಣೆಗಳು ಬಂದರೂ, ಎಷ್ಟೇ ಕಷ್ಟ ಬಂದರೂ ಕೂಡ ಏನು ಮಾಡಬೇಕು? ಮುನ್ನುಗ್ಗಿ ಹೋಗಬೇಕು ಅಂತ. ಇನ್ನೊಂದು, SLC ಪರೀಕ್ಷೆ ಹತ್ತಿರ ಬಂದಿದೆ ಅಂಥೇಳಿ ನಾವೆಲ್ಲ ಹೇಳ್ತೀವಿ. ನಿಮಗೂ ಗೊತ್ತಿರುತ್ತೆ, ಮನೆಗಳಿಗೆ ಯಾರೋ ನಂಟರೋ ಅಥವಾ ಸಂಬಂಧಿಗಳು ಅಥವಾ ಇನ್ಯಾರೋ ಬರ್ತಾರೆ ಅಥವಾ ಸ್ನೇಹಿತರು ಬರ್ಬೋದು. ಇವರೆಲ್ಲ ಬಂದು ಏನು ಮಾಡ್ಬೋದು? ನಿಮಗೆ ಏನು ಮಾಡ್ಬೋದು ಮಕ್ಕಳೇ? ನಿಮ್ಮ ಓದನ್ನು ಏನು ಮಾಡೋದಂದ್ರೆ ಹಾಳು ಮಾಡ್ಬೋದು. ಅವಾಗ ನೀವೇನು ಮಾಡಬೇಕು? ಅವರನ್ನು ದೂರ ಮಾಡ್ಕೋಬೇಕು. ದೂರ ಮಾಡಿಕೊಂಡು ಏಕಾಂತವಾದ ಸ್ಥಳದಲ್ಲಿ ಕುಳಿತು ನೀವು ಓದಬೇಕು. ಅಂದರೆ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಇನ್ನು ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ಹೌದು, ನಮ್ಮಲ್ಲಿ ಯಾವುದೇ ರೀತಿಯಾದ ಭೇದ ಭಾವಗಳಿರಬಾರ್ದು. ಹಾಗಾದರೆ ಏನು ಭೇದ ಭಾವಗಳು? ಜಾತಿ, ಧರ್ಮ, ಮೇಲು ಕೀಳು ಅನ್ನುವಂಥ ಒಂದು ಭಾವನೆಗಳು ನಮ್ಮ ಹತ್ರ ಸುಳಿಲೇಬಾರದು. ಇವುಗಳಿಂದ ನಾವು ದೂರವಾದಾಗ ಮಾತ್ರ ಏನಾಗ್ತೀವಂದರೆ ನಾವು ನಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೇ ಇದ್ರೆ ಸಾಲದು. ಭಯ ಮತ್ತು ಅನುಮಾನ ಆವರಿಸುವ ಸಮಾಜವನ್ನು ದೃಢದೃಷ್ಟಿಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಪಡಿಸುವುದೇ ಈ ಕವನದ ಆಶಯವಾಗಿದೆ ಅಂತ. ಅಂದರೆ ಸಮಾಜದಲ್ಲಿರುವಂಥ ಅನೇಕ ಮೂಢನಂಬಿಕೆಗಳಿರ್ಬೋದು, ಜಾತೀಯತೆ ಇರ್ಬೋದು, ಧರ್ಮ ಇರ್ಬೋದು, ಬಡವ ಶ್ರೀಮಂತ ಅಂತಕ್ಕಂಥ ಒಂದು ಮೇಲು ಕೀಳು ಅಂತಕ್ಕಂಥ ಭಾವನೆಗಳಿರ್ಬೋದು, ಇವುಗಳನ್ನೆಲ್ಲವನ್ನು ಇವೆಲ್ಲ ಅಜ್ಞಾನಗಳಂತ ಕರಿತೀವಿ. ಈ ಅಜ್ಞಾನದಿಂದ ನಾವು ಹೊರಬಂದಾಗ ಜ್ಞಾನವೆಂಬ ದೀಪವನ್ನು ಹಚ್ಚಿದಾಗ ಮಾತ್ರ ಏನಾಗುತ್ತದೆ? ಇದು ಸಾಧ್ಯ ಆಗುತ್ತೆ. ಇವೆಲ್ಲವುಗಳು ಸಮಾಜದಿಂದ ಮರೆಯಾಗುತ್ತವೆ. ಆವಾಗ ಸಮಾಜ ಸ್ವಚ್ಛಂದವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾದರೆ ಇಲ್ಲಿ ನೋಡುವ ಪ್ರವೇಶ ಅಂತೇಳಿ, ಹಿಂದೆ ಗುರುವಿದ್ದು ಮುಂದೆ ಗುರಿಯಿತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿದ್ದ ನೆಲೆಯನ್ನು ತಿಳಿಸುತ್ತದೆ ಅಂತೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಸುಮ್ಮನೆ ಬಂತಾ? ಹೇಗೆ ಬಂತು ಮಕ್ಕಳು ಹೇಳಿ ನೋಡುವ? ಅದಕ್ಕೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದರು, ಹೌದಲ್ವಾ? ಇಲ್ಲ ಅಂದರೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ನಾವು ಬ್ರಿಟಿಷರಿಂದ ನಾವು ವಿಮೋಚನೆ ಹೊಂದಬೇಕು, ಅವರ ದಾಸ್ಯದಿಂದ ವಿಮೋಚನೆ ಹೊಂದಬೇಕು ಅಂತ ಅಂದ್ಕೊಂಡು ಮನೆಯಲ್ಲೇ ಕುಳಿತುಕೊಂಡಿದ್ದರೆ, ಆಮೇಲೆ ಅವರು ಯಾವ ಸ್ವಾತಂತ್ರ್ಯ ಹೋರಾಟಗಾರರು ವೀರ ಮರಣವನ್ನು ಅಪ್ಪಿದಾಗ ನಾವು ಹೋದರೂ ನಮ್ಮನ್ನು ಕೂಡ ಅವ್ರು ಸಾಯಿಸ್ತಾರೆ ಅಂತೇಳಿ ನಾವು ಮನೆಯಲ್ಲೇ ಕೂತಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತಿತ್ತಾ? ಇಲ್ಲ ತಾನೇ? ಹಾಗೆಯೇ ನಾವು ಗುರಿಯನ್ನು ಮುಟ್ಟಬೇಕಾದ್ರೆ ಅನೇಕ ಅಡೆತಡೆಗಳು, ಅನೇಕ ಸಾವು ನೋವುಗಳು ಉಂಟಾದರೂ ಕೂಡ ನಾವು ತಲೆ ಕೆಡಿಸ್ಕೋಬಾರ್ದು, ಮುಂದೆ ಸಾಗಬೇಕು ಅಂತಕ್ಕಂಥ ಯೋಚನೆ ಇಲ್ಲಿ ಇರುವಂಥದ್ದು ಅಂತ. ಇನ್ನು ಹಾಗೆ ತಿಲಕರು ಒಂದು ಮಾತು ಹೇಳ್ತಾರೆ, ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು. ತಿಲಕರು ಹೇಳಿದಂಥ ಮಾತು ಯಾವುದು ಮಕ್ಕಳೇ? ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂತ ಹೇಳಿದರು. ಯಾಕೆ ಹೇಳಿದರು ಅವರು ಹೇಳಿ? ಅವರಿಗೆ ದೇಶಾಭಿಮಾನ,
ನನ್ನ ಜೀವ ಹೋದರೂ ಪರವಾಗಿಲ್ಲ, ನಾನು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಲೇಬೇಕು, ನಾನು ಭಾರತ ಮಾತೆಯನ್ನು ಬ್ರಿಟಿಷರ ಒಂದು ಕಪಿಮುಷ್ಟಿಯಿಂದ ತಪ್ಪಿಸಬೇಕು ಅನ್ನೋದೇ ಅವ್ರದ್ದಾಗಿತ್ತು. ಹೀಗೆ ಇಷ್ಟೇ ಅಲ್ಲದೆ ನಮ್ಮ ದೇಶದ ರಾಷ್ಟ್ರಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಕೂಡ ಅನೇಕ ಕಷ್ಟಗಳನ್ನು, ಜೈಲುವಾಸವನ್ನು ಅನುಭವಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಇವರೆಲ್ಲರೂ ಮಾಡಿರ್ತಕ್ಕಂಥದ್ದು ಸಂಕಲ್ಪ. ಆ ಸಂಕಲ್ಪ ಏನು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅನ್ನುವಂಥದ್ದು. ಹೀಗೆ ಸಂಕಲ್ಪ ಅನ್ನುವಂಥದ್ದನ್ನು GS ರುದ್ರಪ್ಪನವರು ನಮ್ಮ ಒಂದು ಈ 10ನೇ ತರಗತಿಯ ಮಕ್ಕಳಿಗೆ ಇದರ ಒಂದು ಪರಿಕಲ್ಪನೆಯನ್ನು ಮೂಡಿಸಿ ಸ್ವಾತಂತ್ರ್ಯ ಕೊಡಿಸ್ಬೇಕು, ಸಂಕಲ್ಪ ಮಾಡಬೇಕು, ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ ಸಂಕಲ್ಪ ಮಾಡಬೇಕು ಅನ್ನುವಂಥ ನಿಷ್ಠೆಯಿಂದ ಅವ್ರು ಹಾಗೆ ಮಾಡಿದರು. ಈಗ ನಮ್ಮ GS ರುದ್ರಪ್ಪನವರು ಈ ಸಂಕಲ್ಪ ಅನ್ನುವಂಥದ್ದನ್ನು ನಮ್ಮ SLC ಮಕ್ಕಳಿಗೆ ಅನ್ವಯವಾಗುವಂತೆ ಈ ಒಂದು ಪದ್ಯವನ್ನು ಹಚ್ಚಿದ್ದಾರೆ. ಹಾಗಾದರೆ ನೋಡುವ ಮಕ್ಕಳು ಏನು ಅಂತ ಸ್ವಲ್ಪ ಹಾಡುವ ಪದ್ಯನಾ? ಜೊತೆಗೂಡಿಸಿ ನಿಮ್ಮ ಧ್ವನಿಯನ್ನು. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆಯ ಹಚ್ಚೋಣ. ಹಾಡಿ ಮಕ್ಕಳೇ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹನತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಹಾಡಿ ಮಕ್ಕಳೇ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಹಾಡಿದ್ರಲ್ವ? ಈಗ ಹಾಗಾದ್ರೆ ಏನಪ್ಪ ಸುತ್ತಲೂ ಕವಿಯುವ ಕತ್ತಲೆ ಒಳಗೆ? ನೀವು ಅನ್ಕೊಂಡಿರ್ತಾರೆ ಏನೋ ಸುತ್ತಲೆಲ್ಲ ಕತ್ತಲು ತುಂಬಿಕೊಂಡಿದೆ. ಆ ಕತ್ತಲೊಳಗೆ ನಾವು ದೀಪ ಹಚ್ಚಬೇಕು. ಯಾವ ದೀಪ ಹಚ್ಚಬೇಕು? ಪ್ರೀತಿಯ ದೀಪ ಹಚ್ಚಬೇಕು. ಏನು ಪ್ರೀತಿ ಅಂದರೆ ಅನ್ನುವಂಥ ಒಂದು ಪರಿಕಲ್ಪನೆ ನಿಮ್ಮಲ್ಲಿರಬಹುದು. ಆದರೆ ಅದು ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಅಂದರೆ ಇಲ್ಲಿ ಏನು ಹಾಗಾದರೆ ಅಂದರೆ ಇದು ನೋಡೋದಕ್ಕೆ ವಸ್ತುನಿಷ್ಠವಾಗಿ ಕಂಡರೂ ಕೂಡ ಇಲ್ಲಿ ಒಳಗಡೆ ಒಂದು ಅರ್ಥ ಅಡಗಿದೆ. ಏನಂದರೆ ಸುತ್ತಲೂ ಕವಿಯುವ ಕತ್ತಲೆ ಒಳಗಂದರೆ ನಮ್ಮ ಸಮಾಜದಲ್ಲಿ ಅನೇಕ ಆಚರಣೆಗಳಿದ್ದಾವೆ. ಒಂದು ಮುಖ್ಯವಾಗಿ ಜಾತೀಯತೆ ಇದೆ, ಧರ್ಮ ಇದೆ, ಅನೇಕ ಭಾಷೆಗಳಿದ್ದಾವೆ, ಅಜ್ಞಾನ ಇದೆ, ಮೂಢನಂಬಿಕೆಗಳಿವೆ. ಇವೆಲ್ಲವುಗಳು ಕೂಡ ಯಾವುದು? ಜಾತೀಯತೆ, ಧರ್ಮ, ಭಾಷೆ, ಅಜ್ಞಾನ, ಮೂಢನಂಬಿಕೆಯಿಂದನೇ ಏನಾಗ್ತಿದೆ ಅಂದರೆ ಸಮಾಜದ ಒಂದು ಸ್ವಾಸ್ಥ್ಯ ಏನಾಗ್ತಿದೆ? ಹಾಳಾಗ್ತಿದೆ. ಇದು ಕಾರಣ ನಮ್ಮಲ್ಲಿರುವ ಅಜ್ಞಾನ. ಇದನ್ನೇ GS ರುದ್ರಪ್ಪನವರು ಏನು ಹೇಳ್ತಾರೆ ಅಂದರೆ ಕತ್ತಲೆ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಅಲ್ವಾ ಮಕ್ಕಳೇ? ನಮ್ಮಲ್ಲಿ ಇದೆ ತಾನೇ ನಮ್ಮ ಸುತ್ತಮುತ್ತ? ಇದೆ. ಏನೇನಿದೆ ಒಂದು ಸಾರಿ ಹೇಳಿ ನೋಡುವ. ಜಾತೀಯತೆ ಇದೆ ಅಂದರೆ ಆ ಜಾತಿ ಈ ಜಾತಿ, ಆ ಜಾತಿ ಮೇಲೂ ಈ ಜಾತಿ ಕೀಳು ಅನ್ನುವಂಥದ್ದೊಂದು ಮನೋಭಾವನೆ ಇದೆ ಅಲ್ವಾ? ಅದು ನಮ್ಮಿಂದ ಏನಾಗಬೇಕು? ದೂರ ಆಗಬೇಕು. ಆಮೇಲೆ ಆ ಧರ್ಮ ಈ ಧರ್ಮ, ಉದಾಹರಣೆಗಾಗಿ ಹೇಳಿ ಮಕ್ಕಳು ನೋಡುವ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಹೀಗೆ ಅನೇಕ ಧರ್ಮಗಳಿದ್ದಾವೆ. ನೋಡ್ತೀವಿ ದಿನನಿತ್ಯ ನಾವು ಒಂದು ಪೇಪರಲ್ಲಿ ನೋಡ್ತೀವಿ, ಏನು ಧರ್ಮಕ್ಕಾಗಿ ಜಾತಿಗಾಗಿ ದಿನ ಹೊಡೆದಾಟ ಬಡಿದಾಟ ಅಂತ. ಹೌದಲ್ವಾ? ಭಾಷೆಯಲ್ಲೂ ಕೂಡ ಇದೆ. ಅನೇಕ ಭಾಷೆಗಳಿದ್ದಾವೆ. 1,500 ಭಾಷೆಗಳನ್ನು ನಮ್ಮ ದೇಶದಲ್ಲಿ ನೋಡ್ತೀವಿ. ಭಾಷೆಗೋಸ್ಕರ ಜಗಾಡ್ತೀವಿ. ಹೌದಲ್ವಾ? ಮತ್ತು ಮೂಢನಂಬಿಕೆಗಳು ಇವೆಲ್ಲವುಗಳು ಕೂಡ ನಮ್ಮ ಸಮಾಜವನ್ನು ಆವರಿಸಿಕೊಂಡಿರೋದ್ರಿಂದ ನಮ್ಮ ಸಮಾಜದಲ್ಲಿ ಶಾಂತಿ ನೆಲೆಸ್ತಾ ಇಲ್ಲ. ಆ ಶಾಂತಿ ನೆಲೆಸ್ತಿಲ್ಲ ಅನ್ನುವಂಥದ್ದೇ ನಮ್ಮಲ್ಲಿರುವ ಅಜ್ಞಾನ ಅಂತ. ಇವುಗಳನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಈ ಕತ್ತಲೆ ಎಂಬ ಅಜ್ಞಾನವನ್ನು ಅಥವಾ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಬೇಕಾದ್ರೆ ನಾವೇನು ಮಾಡಬೇಕು? ಪ್ರೀತಿಯ ಹಣತೆಯ ಹಚ್ಚಬೇಕು. ಏನು ಪ್ರೀತಿಯ ಹಣತೆ ಅಂದರೆ ನಾವೆಲ್ಲರೂ ಒಂದು. ಯಾವುದೇ ಜಾತಿ ಬೇಡ, ಯಾವುದೇ ಧರ್ಮ ಬೇಡ, ಯಾವುದೇ ಭಾಷೆ ಬೇಡ, ಯಾವ ಮೂಢನಂಬಿಕೆಗಳು ಬೇಡ. ಒಂದೇ ಜಾತಿ, ಅದು ಮನುಷ್ಯ ಜಾತಿ ಅಂತ. ಅದಕ್ಕೆ ಪಂಪ ಹೇಳ್ತಾನೆ, ಮನುಷ್ಯ ಜಾತಿ ತಾನೊಂದೇ ವಲಂ ಅಂಥೇಳಿ. ಹಾಗೆ ಕನಕದಾಸರು ಹೇಳ್ತಾರೆ, ಕುಲವೆಂದು ಹೊಡೆದಾಡದಿರಿ ಅಂತ. ಯಾಕೆ ಹೇಳಿದ್ರೆ ಮಾತು? ಅವರು ಕೂಡ ಅವ್ರ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದಂಥ
ಒಬ್ಬ ವ್ಯಕ್ತಿ, ಅದಕ್ಕಾಗಿ ಅದನ್ನು ಹೇಳ್ತಾರೆ ಅಂತ. ಇದು ಯಾವಾಗ ನಮ್ಮಲ್ಲಿ ಜಾತಿ ಧರ್ಮ ಇವೆಲ್ಲವೂ ನಮ್ಮ ಸಮಾಜದಿಂದ ಬಿಟ್ಟು ಹೋಗಲ್ವೋ ಅಲ್ಲಿವರೆಗೆ ಏನಾಗಲ್ಲ ಅಂದರೆ ನಮ್ಮ ಸಮಾಜ ಸ್ವಚ್ಛಂದವಾಗಿ ಇರೋದಕ್ಕೆ ಸಾಧ್ಯತೆ ಇಲ್ಲ ಅಂತ. ಅದಕ್ಕಾಗಿ GS ಶಿವರುದ್ರಪ್ಪನವರು ಹೇಳುವಂಥ ಮಾತೇನು ಅಂದರೆ ಹಣತೆ ಹಚ್ಚಬೇಕು ಅಂತ. ಯಾವ ಹಣತೆ ಹಚ್ಚಬೇಕು? ಜ್ಞಾನವೆಂಬ ಹಣತೆ ಹಚ್ಚಬೇಕು ಅಂತ. ಜ್ಞಾನವೆಂಬ ಹಣತೆ ಹಚ್ಚಬೇಕು. ಇಷ್ಟೇ, ಜಾಸ್ತಿ ನೀವು ಗೊಂದಲ ಮಾಡಿಕೊಳ್ಳೋದು ಬೇಡ ವಿದ್ಯಾರ್ಥಿಗಳೇ. ಅದೇನು ಅಂದರೆ ಅಜ್ಞಾನ ಅಂದರೆ ಕತ್ತಲು ಅಂತ ಅರ್ಥ, ಜ್ಞಾನ ಅಂದರೆ ಬೆಳಕು ಅಂತ. ಗೊತ್ತಾಯ್ತಲ್ಲ? ಎಸ್, ಇವುಗಳಿಂದ ನಾವು ದೂರ ಇರಬೇಕು ಅಂತ. ಹಾಗೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂತ. ಸರಿ, ಏನು ತಿಳ್ಕೊಂಡಿದ್ರೆ ಈಗ? ಬಿರುಗಾಳಿಗೆ ಹೊಯ್ದಾಡುವ ಹಡಗು ಅಂತ. ಓ, ಸಮುದ್ರದಲ್ಲಿ ಒಂದೇನೋ ಹಡಗು ಹೋಗ್ತಾ ಇದೆ, ಜೋರಾಗಿ ಗಾಳಿ ಬೀಸ್ತಾ ಇದೆ, ಅದಕ್ಕಾಗಿ ಆ ಹಡಗು ಅಲಗಾಡ್ತಾ ಇದೆ. ಅದನ್ನು ಏನು ಮಾಡಬೇಕು? ನಾವು ಒಂದಡಕ್ಕೆ ಸೇರಿಸ್ಬೇಕು ಅನ್ನುವಂಥದ್ದು ಹೇಳ್ಕೊಡುತ್ತೆ ಅಲ್ವಾ? ಅಲ್ವಾ ಮಕ್ಕಳೇ? ಎಸ್, ಹೌದು, ಹಂಗನ್ಸುತ್ತೆ. ಆದರೆ ಅಲ್ಲಿ ಒಳಗಡೆ ಇರುವಂಥ ಅರ್ಥ ಏನು ಅಂತಂದರೆ, ಸಂಸಾರ ಸಾಗರದಲ್ಲಿ ಅಜ್ಞಾನದ ಬಿರುಗಳಿಗೆ ಹೊಯ್ದಾಡುತ್ತಾ ಎತ್ತೆತ್ತಲೋ ಸಾಗುತ್ತಿರುವ ಬಾಳ ಎಂಬ ನೌಕೆಯನ್ನು ಎಚ್ಚರಿಕೆಯಿಂದ ಗುರಿಯತ್ತ ಸಾಗಿಸಬೇಕು ಅಂತ. ಅಂದರೆ ಇಲ್ಲಿ ಹೇಳಿರುವಂಥದ್ದೇನು ಅಂದರೆ, ಸಂಸಾರ ಅನ್ನುವಂಥ ಒಂದು ಸಾಗರ, ಅಜ್ಞಾನ ಅನ್ನುವಂತಹ ಬಿರುಗಾಳಿ, ಹೌದಾ? ನಮ್ಮ ಬಾಳು ಜೀವನ ಅನ್ನುವಂಥದ್ದೇ ಒಂದು ಹಡಗು, ಹೌದಾ? ಏನಂತ ಗೊತ್ತಾಯ್ತಲ್ವಾ? ಸಂಸಾರ ಎಂಬ ಸಾಗರದಲ್ಲಿ ಅಜ್ಞಾನದ ಬಿರುಗಾಳಿಗೆ ಸಿಕ್ಕು ಹೊಯ್ದಾಡುತ್ತಾ ಎತ್ತೆತ್ತಲೋ ಸಾಗುತ್ತಿರುವ ಬಾಳ ಎಂಬ ನೌಕೆಯನ್ನು, ಅಂದರೆ ಬಾಳೆಂಬ ಹಡಗನ್ನು ಅಥವಾ ಜೀವನವೆಂಬ ಹಡಗನ್ನು ನಾವು ಎಚ್ಚರದಿಂದ ಮುಂದೆ ನಡೆಸಬೇಕು. ಅಂದರೆ ನಮ್ಮ ಜೀವನ ಅಂದರೆ ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ನೀಡಬೇಕಾದರೂ ಅನೇಕ ಕಷ್ಟಗಳು ಬರ್ತವೆ. ಅವುಗಳನ್ನು ನಾವು ಎಚ್ಚರಿಕೆಯಿಂದ ನಾವು ಬಗೆಹರಿಸ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಒಂದು ಪದ್ಯದಲ್ಲಿ ಹೇಳಿರುವಂಥದ್ದು ಅಂತ. ಒಟ್ಟಿನಲ್ಲಿ ತಿಳ್ಕೊಳ್ಳಿ ಮಕ್ಕಳ. ಈ ಪಾಠ ಇನ್ನೊಂದ್ಸರಿ ಕೇಳಿಸ್ಕೊಂಬಿಡಿ. ಏನು? ಸುತ್ತಲೂ ಆವರಿಸಿರುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು, ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂತ. ಮುಂದೆ ಹೋಗೋಣ. ಎಸ್, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಹೇಳಿ ಮಕ್ಕಳ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಎಸ್, ಈಗ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಏನಪ್ಪ ಹಂಗಂದರೆ? ನಿಮ್ಮ ಶಿಕ್ಷಕರ ಜೊತೆ ನೀವು ಚರ್ಚೆ ಮಾಡ್ಬೋದಲ್ವಾ? ಹಂಗಂದ್ರೆ ಏನು ಸರ್ ಅಂತೇಳಿ. ಎಸ್, ಚರ್ಚೆ ಮಾಡಿದಾಯ್ತಾ ಮಕ್ಕಳೇ? ಹಾಂ, ಅಂದರೆ ಏನು ಹಂಗಾರೆ? ಇದರ ಅರ್ಥ ಏನು? ಆಧುನಿಕ ಮಾನವನ ಹಸ್ತಕ್ಷೇಪದಿಂದ ಕಲುಷಿತವಾದ ನದಿಗಳ ಶುದ್ಧೀಕರಣ ಮಾಡಲು ಬೋರ್ಗರೆಯುವ ಮುಂಗಾರಿನ ಮಳೆಯೇ ಬೇಕು. ಏನು ಬೇಕು? ಆಧುನಿಕ ಮಾನವನ ಹಸ್ತಕ್ಷೇಪದಿಂದ ಕಲುಷಿತವಾದ ನದಿಗಳ ಶುದ್ಧೀಕರಣ ಮಾಡಲು ಏನು ಬೇಕು? ಬೋರ್ಗರೆಯುವ ಮುಂಗಾರಿನ ಮಳೆಯೇ ಬೇಕು. ಅಂದರೆ ಅಲ್ಲಲ್ಲಿ ನಿಂತ ಕಲುಷಿತ ನೀರು ಕೊಚ್ಚೆಗಳನ್ನು ಕೊಚ್ಚಿ ತೆಗೆದು ಶುದ್ಧೀಕರಿಸಬಹುದು. ಏನೋ ಅಂದರೆ ಅಲ್ಲಲ್ಲಿ ನಿಂತ ಕಲುಷಿತ ನೀರು ಕೊಚ್ಚೆಗಳನ್ನು ಕೊಚ್ಚಿ ತೆಗೆದು ಶುದ್ಧೀಕರಿಸಬಹುದು. ಹೌದಾ? ನಮ್ಮ ಪರಿಸರವನ್ನು ನಾವಲ್ಲದೆ ಮತ್ತಿನ್ಯಾರೋ ಅದನ್ನು ಸರಿ ಮಾಡೋರು, ಹೌದಾ? ಹಾಗೆಯೇ ಕಲ್ಮಶೆಗಳಿಂದ ಕೂಡಿದ ಮನುಷ್ಯರ ಮನಸ್ಸುಗಳನ್ನು ಪ್ರೀತಿಯ ಮೂಲಕ ಹಸನುಗೊಳಿಸಬೇಕು. ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಮನಸ್ಸೆಲ್ಲ ಕಲುಷಿತವಾಗಿದೆ ಅಲ್ವಾ?
ಏನು ಕಲುಷಿತ ಆಗಿದೆ? ಅವನು ಆ ಜಾತಿಯವನು, ಇವನು ಈ ಜಾತಿಯವನು, ಅವನು ಆ ಧರ್ಮದವನು, ಇವನು ಈ ಧರ್ಮದವನು, ಅವನು ಮರಾಠಿಗ, ಇವನು ಕನ್ನಡಿಗ, ಇವನು ತಮಿಳು, ಇವನು ತೆಲುಗು ಅಂಥೇಳಿ ಅನ್ನುವಂಥ ಒಂದು ಭಾಷೆಗಳಲ್ಲೂ ನಮ್ಮಲ್ಲಿ ಏನಿದೆ ಅಂದರೆ ಅಭಿಮಾನ ಇದೆ. ಆ ಅಂಧ ಅಭಿಮಾನವೇ ನಮ್ಮ ಈ ಒಂದು ಜಗಳಕ್ಕೆ ಕಾರಣ ಆಗುತ್ತೆ. ಅದಕ್ಕಾಗಿ ಇಂಥ ಕಲ್ಮಶವಾದ ಮನಸ್ಸುಗಳಿಂದ ನಾವು ಏನು ಮಾಡಬೇಕಂದ್ರೆ ಹೊರಬರಬೇಕು. ಹೀಗೆ ಕಲುಷಿತವಾಗಿರುವಂಥ ನದಿ ಜಲಗಳನ್ನು ಜೋರಾಗಿ ಮಳೆ ಬಂದು ಅವುಗಳನ್ನು ಸ್ವಚ್ಛಂದವಾಗಿ ಇರಿಸುತ್ತೋ ಅಥವಾ ನದಿಗಳನ್ನು ಸ್ವಚ್ಛಗೊಳಿಸುತ್ತದೆಯೋ, ಬೀದಿಗಳನ್ನು ಸ್ವಚ್ಛಗೊಳಿಸುತ್ತದೆಯೋ, ಹಾಗೆ ನಮ್ಮಲ್ಲಿರುವ ಜ್ಞಾನದಿಂದ, ನಮ್ಮಲ್ಲಿರುವ ಪ್ರೀತಿಯಿಂದ ಆ ಮನುಷ್ಯರ ಮನಸ್ಸುಗಳನ್ನು ಸರಿ ಮಾಡಬೇಕು. ಅಂದರೆ ಕಲ್ಮಶವಾದ ಮನುಷ್ಯರ ಮನಸ್ಸುಗಳನ್ನು ನಾವು ಏನು ಮಾಡಬೇಕು? ಸರಿ ಮಾಡಬೇಕು ಅನ್ನೋದನ್ನು ಕವಿ ಆ ಅರ್ಥದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ. ಇನ್ನು ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಎಸ್, ಹೀಗಂದ್ರೆ ಏನು ಅಂತ ಹೇಳಿ ಮಕ್ಕಳೇ ನೋಡುವ. ನಿಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಿ. ಈಗ ಚರ್ಚೆ ಮಾಡಿದ್ರಾ? ಸರಿ, ಹಾಗಾದ್ರೆ ನೋಡುವ. ಈಗ ಆಧುನೀಕರಣ, ಜಾಗತೀಕರಣ, ಕೈಗಾರಿಕೀಕರಣ, ಯಾಂತ್ರಿಕೀಕರಣಗಳಿಂದಾಗಿ ಕಾಡುಗಳು ಇಂದು ನಾಶವಾಗಿ ಪರಿಸರ ಬರಡಾದಂಥ ಮರುಭೂಮಿಯಂತಾಗಿದೆ. ಯಾಕಂದರೆ ಇವುಗಳಿಗೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ಮರ ಗಿಡಗಳನ್ನು ಕತ್ತರಿಸ್ತೀವಿ. ಮರ ಗಿಡಗಳನ್ನು ನಾವು ಕತ್ತರಿಸೋದ್ರಿಂದ ಏನಾಗುತ್ತೆ? ಪರಿಸರ ಹಾಳಾಗುತ್ತೆ. ಪರಿಸರ ಹಾಳಾಗೋದ್ರಿಂದ ಏನಾಗುತ್ತೆ? ಮಳೆ ಆಗಲ್ಲ. ಮಳೆ ಆಗಲಿಲ್ಲ ಅಂದರೆ ಬೆಳೆ ಇಲ್ಲ. ಬೆಳೆ ಇಲ್ಲ ಅಂದರೆ ನಾವೇ ಇಲ್ಲ ಅಂತ, ಹೌದಲ್ವಾ? ಹಾಗಾದರೆ ನಿಮ್ಮ ಶಾಲೆಗಳಲ್ಲಿ ನೀವೆಲ್ಲ ಏನು ಮಾಡಬೇಕು? ಗಿಡಗಳನ್ನು ಬೆಳೆಸಬೇಕು, ಸಸಿಗಳನ್ನು ನೆಟ್ಟು ಅವು ದಿನಾಲು ಅವುಗಳಿಗೆ ನೀರು ಹಾಕಬೇಕು. ಒಬ್ಬೊಬ್ಬರು ಒಂದೊಂದು ಗಿಡಗಳನ್ನು ತೆಗೆದುಕೊಂಡು ನೀವೇ ಅವುಗಳಿಗೆ ನಿಮ್ಮ ಹೆಸರನ್ನು ಕೊಟ್ಕೊಂಡು ದಿನ ನೀರು ಹಾಕಿ ಬೆಳೆಸ್ತಾ ಹೋಗಿ. ಅವಾಗೇನಾಗುತ್ತೆ? ಹಾಳಾದಂಥ ಕಾಡು ಏನಾಗುತ್ತೆ? ನಮಗೆ ಮತ್ತೆ ಸಿಗುತ್ತೆ. ಕಾಡು ಅಂದರೆ ನೀವು ಹೋಗಿ ಫಾರೆಸ್ಟಲ್ಲಿ ಹೋಗಿನೇ ನೀವು ಅರಣ್ಯಕ್ಕೆ ಹೋಗಿನೇ ನೀವೇನು ಮರ ಗಿಡಗಳನ್ನು ಹಚ್ಚಬೇಕಂತ ಏನಿಲ್ಲ. ನಿಮ್ಮ ಶಾಲೆಯ ಸುತ್ತಮುತ್ತ, ನಿಮ್ಮ ಮನೆಯ ಸುತ್ತಮುತ್ತ ಗಿಡಗಳನ್ನು ಹಚ್ಚಿ ಅವುಗಳನ್ನು ಬೆಳೆಸಿ ಅದೇನಾಗುತ್ತೆ ಅಂದರೆ ನಿಮಗೆ ಒಳ್ಳೆಯ ವಾತಾವರಣವನ್ನು ಕೊಡುತ್ತೆ ಅಂತ. ಆಮ್ಲಜನಕ ಸಿಗೋದು ಮರ ಗಿಡಗಳಿಂದ ಅಲ್ವ ಮಕ್ಕಳೇ? ಎಸ್. ಈಗ ಹಾಗಾದರೆ ಮುಂದೆ ಹೋಗೋಣ. ಈಗ ಇನ್ನು ಹೇಗೆ ನಾವು ಬರಡಾಗಿರುವಂಥ ಕಾಡು ಮೇಡುಗಳನ್ನು ನಾವು ಬೆಳೆಸಬೇಕು, ಹಾಗೆ ನಮ್ಮಲ್ಲಿ ಇರುವಂತಹ ಒಂದು ನಮ್ಮ ಮನುಷ್ಯರ ಮನಸ್ಸಿನಲ್ಲಿ ಹಾಳಾಗಿರುವಂತಹ ಜ್ಞಾನ, ಆಮೇಲೆ ಪ್ರೀತಿ, ವಿಶ್ವಾಸ, ಇವುಗಳನ್ನು ನಾವು ಪ್ರತಿಯೊಬ್ಬರಲ್ಲಿ ತಿಳಿಸ್ತಾ ಹೋಗಬೇಕು. ತಿಳಿಸ್ತಾ ಹೋದಷ್ಟು ಏನಾಗುತ್ತೆ ಅಂದರೆ ಅವರಲ್ಲಿ ಇರುವಂಥ ಅಜ್ಞಾನ ದೂರವಾಗಿ ಹೇಗೆ ಗಿಡಗಳನ್ನು ನೆಟ್ಟಾಗ ಅವು ಮರಗಳಾಗಿ ಬೆಳೆದು ನಮಗೆ ಒಳ್ಳೆಯ ವಾತಾವರಣವನ್ನು ಕೊಡುತ್ತದೆಯೋ, ಹಾಗೆ ಮನುಷ್ಯರ ಮನಸ್ಸಿನಲ್ಲಿ ಬರಡಾಗಿರುವಂಥ ಪ್ರೀತಿ, ವಿಶ್ವಾಸ, ನಂಬಿಕೆ ಇವುಗಳನ್ನೆಲ್ಲವನ್ನು ನಾವು ಅವರಲ್ಲಿ ತುಂಬಿದ್ವು ಅಂದರೆ ಅವರೇನಾಗ್ತಾರೆ? ಒಳ್ಳೆಯವರಾಗ್ತಾರೆ. ಆವಾಗ ಸಮಾಜ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಈ ಪ್ಯಾರದಲ್ಲಿ ಹೇಳಿರುವಂಥ ಒಂದು ಮಾತು ಅಂತ. ಮುಂದಿನ ಪದ್ಯಕ್ಕೆ ಬನ್ನಿ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಹೇಳಿ ಮಕ್ಕಳ ಒಂದ್ಸರಿ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ, ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಏನಪ್ಪ, ಏನು ಬಿದ್ದುದನ್ನು ಏನು ಮೇಲೆಬ್ಬಿಸಿ ಅದೇನು ಹೊಸ ಭರವಸೆಗಳನ್ನು ಕಟ್ಟೋದು ಅನ್ನುವಂಥದ್ದು ಇರಬೇಕಲ್ಲ ಮನಸ್ಸಲ್ಲಿ. ಕೇಳಿಸ್ಕೊಳ್ಳಿ. ಹಂಗಾರೆ ಬಡತನ, ಅಜ್ಞಾನ, ಮೂಢನಂಬಿಕೆ, ಧರ್ಮ, ಭಾಷೆ, ಬಣ್ಣಗಳಿಂದ ತುಳಿಯಲ್ಪಟ್ಟ ಸಾಮಾನ್ಯ ಜನರನ್ನು ಧೈರ್ಯದ ಆಸರೆಯನ್ನು ಕೊಡಬೇಕು. ಕೊಟ್ಟು ಅವರನ್ನು ಮೇಲೆಬ್ಬಿಸಬೇಕು. ಯಾವುದ್ರಲ್ಲಿ ಹೇಳಿ? ಒಂದು ಬಡತನ, ಇನ್ನೊಂದು ಅಜ್ಞಾನ, ಇನ್ನೊಂದು ಮೂಢನಂಬಿಕೆ, ಧರ್ಮ, ಭಾಷೆ. ಇವೆಲ್ಲವುಗಳು ಏನಾಗಿದೆ ಅಂದರೆ ಬಣ್ಣದ ಮಾತುಗಳಿಂದ ಏನಾಗಿದೆ ಅಂದರೆ
ಇವೆಲ್ಲ ತುಳಿತಕ್ಕೊಳಪಟ್ಟಿದ್ದಾವೆ. ಇದರಿಂದ ಮನುಷ್ಯರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತಿದೆ. ಅದಕ್ಕಾಗಿ ಅವರಿಗೆ ಧೈರ್ಯ ಹೇಳಬೇಕು ನಾವು. ಏನಂತ? ಬಡತನ ಒಂದು ಶಾಪ ಅಲ್ಲ, ಹೌದಾ? ನಾವು ಕಷ್ಟಪಟ್ಟು ಜೀವನದಲ್ಲಿ ದುಡಿದು ಸಂಪಾದಿಸಿ ನಾವು ಕೂಡ ಶ್ರೀಮಂತರಾಗ್ತಿರುವಂತ ಹೇಳಬೇಕು. ಯಾವತ್ತೂ ಕೂಡ ಬಡತನ ಅನ್ನುವಂಥದ್ದು ಒಂದು ಶಾಪ ಅಲ್ಲ. ಯಾಕೆ ಶಾಪ ಅಲ್ಲ ಹೇಳಿ ನೋಡುವ, ಹೇಳಿ ಆಯ್ತಾ? ಹಾಂ, ಯಾಕೆ ಶಾಪ ಅಲ್ಲ ಅಂದರೆ, ನಾವು ಆ ದುಡಿಮೆಗೆ ತಕ್ಕಂತೆ ಅಥವಾ ನಾವು ಶ್ರೀಮಂತರಾಗುವುದಕ್ಕೆ ಏನು ದುಡಿಬೇಕು ನಾವು ಅದನ್ನು ದುಡಿತಾ ಇಲ್ಲ. ಅದಕ್ಕಾಗಿ ನಾವು ಬಡತನದಲ್ಲಿ ಇದ್ದೀವಿ ಅಂತ, ಬಡವರಾಗಿ ಉಳ್ಕೊಂಡಿದ್ದೀವಿ ಅಂತ, ಹೌದಲ್ವಾ? ಎಸ್. ಆಮೇಲೆ ಅಜ್ಞಾನ, ನಮ್ಮಲ್ಲಿ ಅಜ್ಞಾನ ಇದೆ. ಏನು? ಈ ಸಮಾಜ ನಮ್ಮನ್ನು ನಮ್ಮ ಬಗ್ಗೆ ಏನು ಅಂದ್ಕೊಳ್ಳುತ್ತೇನೋ, ನಾವು ಯಾಕಪ್ಪ ಕೆಟ್ಟವರಾಗಬೇಕು, ನಾವು ಈಗ ನಾವು ಓದಿದ್ರು ನಾವು ಅವರಷ್ಟು ಅಂಕಗಳನ್ನು ಪರೀಕ್ಷೆಯಲ್ಲಿ ತೆಗೆದುಕೊಳ್ಳೋಕ್ಕಾಗಲ್ಲ. ಒಂದು ಅಜ್ಞಾನ ನಿಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ನನಗೆ ಓದಕ್ಕೆ ಬರಲ್ಲ ಅನ್ನುವಂಥ ಒಂದು ಅಜ್ಞಾನ ಇದೆ. ನಿನಗೆ ಯಾಕೆ ಓದಕ್ಕೆ ಬರ್ತಿಲ್ಲ ಅಂತ ನಿನಗೆ ಗೊತ್ತಾಗ್ತಿಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ನೀನು ಕಷ್ಟಪಟ್ಟು ಓದಿಲ್ಲ, ಅದಕ್ಕಾಗಿ ನೀನು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಇವತ್ತೇ ಚಾಲೆಂಜ್ ಮಾಡು, ನಾನು ಕಷ್ಟಪಟ್ಟು ಓದ್ತೀನಿ, ನಾನು ಮುಂದೆ ಬರ್ತೀನಿ ಅಂತ. ಆವಾಗ ನಿನ್ನಲ್ಲಿರುವಂಥ ಅಜ್ಞಾನ ತಾನೇ ಹೋಗಿ ಜ್ಞಾನ ಬೆಳ್ಕೊಂಡ್ಬಿಡುತ್ತೆ. ಆವಾಗ ನಿನ್ನ ಜೀವನದಲ್ಲಿ ನೀನು ಮುಂದೆ ಬರ್ತೀಯ, ಪರೀಕ್ಷೆಯಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ನೀನು ಪಡ್ಕೋತೀಯ. ಆಮೇಲೆ ಮೂಢನಂಬಿಕೆ. ಮೂಢನಂಬಿಕೆನೂ ಏನು? ಕೆಲವು ಆಚರಣೆಗಳಿರ್ತವೆ, ಆ ಮೂಢನಂಬಿಕೆಯನ್ನು ಬಿಡಬೇಕು ಅಂತ. ನಮಗೆ ಮೂಢನಂಬಿಕೆ ಯಾವ ಅನ್ನಿಸ್ತಾವೋ ಅಂಥ ಎಲ್ಲ ಆಚರಣೆಗಳನ್ನು ಬಿಡಬೇಕು. ಆಮೇಲೆ ಧರ್ಮ ಅಷ್ಟೇ. ಆ ಧರ್ಮ ಈ ಧರ್ಮ ಅಂತ ಯಾರು ಕೂಡ ಜಗಳಾಡೋಕ್ಕೆ ಹೋಗಬಾರ್ದು. ಎಲ್ಲ ಧರ್ಮಗಳ ತತ್ವ ಒಂದೇ, ಏನೋ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವುದೇ ಧರ್ಮದ ಒಂದು ತತ್ವ ಆಗಿರುತ್ತೆ ಅಂತ. ಇನ್ನು ಭಾಷೆ ಯಾವುದಾರ ಇರಲಿ, ಆದರೆ ಭಾಷೆಗಳ ಮೇಲೆ ಎಲ್ಲ ಭಾಷೆಗಳನ್ನು ಕಲಿಬೇಕು, ಇಲ್ಲ ಅಂತಲ್ಲ. ಆದರೆ ಹೆತ್ತ ಭಾಷೆ ಅಂದರೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಾವು ಏನಿರಬೇಕು ಅಂದರೆ ಅಭಿಮಾನ ಇರಬೇಕು. ಫಸ್ಟ್ ನಾವು ಮಹತ್ವವನ್ನು ಕೊಡಬೇಕಾಗಿದ್ದು ಕನ್ನಡ ಭಾಷೆ, ನಮ್ಮ ಮಾತೃಭಾಷೆಗೆ ಅಂತ. ಇವೆಲ್ಲವುಗಳಿಂದ ನಾವು ಕುಗ್ಗಿರುವಂಥ ಜನರಲ್ಲಿ ಧೈರ್ಯವನ್ನು ಕೊಟ್ಟು ಮೇಲೆ ಎಬ್ಬಿಸಬೇಕು ಅನ್ನೋದು ಆ ಒಂದು 2 ಸಾಲಿನ ಅರ್ಥ ಅಂತ. ಮೇಲೆ ಎಬ್ಬಿಸಿ ಅವರಿಗೆ ಊರುಗೋಲಾಗಿ ಬದುಕಿನ ಆಸೆಯನ್ನು ಚಿಗುರಿಸಿ ಹೊಸ ಭರವಸೆಗಳನ್ನು ನೀಡಬೇಕು ಅನ್ನೋದು ಇಲ್ಲಿಯ ಒಂದು ತತ್ವ ಅಂತ. ಅವರು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅವರನ್ನು ಸದೃಢವಾಗಿ ಮಾಡಿ ಹೊಸ ಭರವಸೆಗಳನ್ನು ಅವರಲ್ಲಿ ಮೂಡಿಸ್ಬೇಕನ್ನೋದು ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ಬೋದು ಅಂತ. ಇನ್ನು ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ ಅಂತ. ನೋಡಿ, ನಮ್ಮಲ್ಲಿ ಅನೇಕ ಸೇತುವೆಗಳಿದ್ದಾವೆ. ಯಾವ ಸೇತುವೆಗಳು ಹೇಳಿ ನೋಡುವ? ಎಸ್, ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥ ಸೇತುವೆಗಳಿದ್ದಾವೆ. ಸೇತುವೆದಲ್ಲಿ ನೀವು ಈ ನಿಮ್ಮ ನೀರು ಹರಿಯುವಂಥ ಸಮಯದಲ್ಲಿ ರೋಡಲ್ಲಿ ಬರ್ತಲ್ಲ, ಆ ಸೇತುವೆ ಅಲ್ಲ ಇದು. ಏನು ಅಂದ್ಕೊಂಡಿದ್ದಾರೆ ಸೇತುವೆ ಅಂದರೆ ಇಬ್ಬರ ಮನಸ್ಸಿನಲ್ಲಿ ಅಥವಾ ಇಬ್ಬರ ವ್ಯಕ್ತಿಗಳ ಮಧ್ಯೆ ಉಂಟಾದಂಥ ವೈಮನಸ್ಸನ್ನು ದೋಗಲಾಡಿಸಿ ಅವರಿಬ್ಬರ ಮಧ್ಯೆ ಬಾಂಧವ್ಯವನ್ನು ಬೆಳೆಸ್ತೀವಲ್ಲ, ಆ ಬಾಂಧವ್ಯವೇ ಸೇತುವೆ ಅಂತ ಕರೆಯೋದು. ನದಿಯನ್ನು ದಾಟಬೇಕಾದ್ರೆ ಒಂದು ಸೇತುವೆ ಇರುತ್ತೆ ಸರ್, ಅದು ಸೇತುವೆ ಅಂತ ನೀವು ತಿಳ್ಕೊಂಡಿದ್ದೀರಾ? ತಪ್ಪು ಮಕ್ಕಳೇ. ಆ ಸೇತುವೆ ಅಂದರೆ ಹಿಂಗೆ ತಿಳ್ಕೊಬೇಕು. ಹಾಗಾದ್ರೆ ನೋಡುವ, ಈಗ ಮನುಜರು ತಮ್ಮ ಮನಸ್ಸುಗಳ, ಧರ್ಮಗಳ, ಭಾಷೆಗಳ, ಬಣ್ಣಗಳ, ದೇಶಗಳ ನಡುವೆ ನಿಂತಂಥ ನಡುವೆ ಕಟ್ಟಿಕೊಳ್ಳುವ ಅಹಂಕಾರದ ಗೋಡೆ ಇದೆಯಲ್ಲ, ಆ ಗೋಡೆಯನ್ನು ನಾವು ಕೆಡಬೇಕು ಅಂತ ನೋಡ್ಕೊಂಡಿದ್ದೀವಿ. ದಿನನಿತ್ಯ ನೋಡ್ತೀವಿ. ಏನು ನೋಡ್ತೀವಿ? ಮನುಷ್ಯರ ನಡುವೆ ಅಡ್ಡಗೋಡೆಯಾಗಿ ನಿಂತಿರ್ತಕ್ಕಂಥದ್ದು ಜಾತಿ, ಧರ್ಮ, ಮೇಲು, ಕೀಳು ಅನ್ನುವಂಥದ್ದು ಇದೆಯಲ್ಲ, ಇವುಗಳನ್ನು ನಾವು ಒಡೆದು ತೆಗಿಬೇಕು. ಅಂದರೆ ಇವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಈ ವೈಮನಸ್ಸು, ಈ ಅಡ್ಡಾಗಿ ನಿಂತಿರ್ತಕ್ಕಂಥ ಇವು ಎಲ್ಲವುಗಳನ್ನು ಕೆಡವಿ ನಾವೇನು ಮಾಡಬೇಕಂದ್ರೆ ಒಂದು ಅವರ ಮಧ್ಯೆ ಒಳ್ಳೆಯ ಸ್ನೇಹವನ್ನು, ಪ್ರೀತಿ ವಿಶ್ವಾಸವನ್ನು ಕಟ್ಟಿ ಒಂದು ಸೇತುವೆ ಆಗಬೇಕು ಅಂತ. ಅದರಲ್ಲಿ ಒಳ್ಳೆಯ ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆಗಳೇ ಇಲ್ಲಿ ನಮಗಿರುವಂಥ ಒಂದು ಸೇತುವೆಗಳು ಅಂಥೇಳಿ ಈ ಪ್ಯಾರದಲ್ಲಿ ಹೇಳಿರುವಂಥವು ಅಂತ. ಮುಂದಿನ ಕೊನೆಯ ಪ್ಯಾರಕ್ಕೆ ಹೋಗುವ ಮಕ್ಕಳೀಗ. ಹಾಡಿ ನೋಡುವ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಡಿನ ಕನಸನು ಬಿತ್ತೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ,
ಮತಗಳೆಲ್ಲವೂ ಪಥಗಳು ಎನ್ನುತ್ತ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. ಹಾಂ, ಬನ್ನಿ ಈಗ ಸಾರಾಂಶವನ್ನು ನೋಡುವ. ಇಲ್ಲಿ ಧರ್ಮಗಳ ಹೆಸರಿನಲ್ಲಿ 7 ಗಲಭೆಗಳನ್ನು ಹತ್ತಿಕ್ಕಿ ಇಂತಹ ಅವಕಾಶಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಜನರಂತೂ ನಾವು ಸಮಾಜದಲ್ಲಿ ನೋಡ್ತೀವಿ. ಧರ್ಮದ ಹೆಸರಿನಲ್ಲಿರ್ಬೋದು, ಜಾತಿ ಹೆಸರಿನಲ್ಲಿರ್ಬೋದು, ಇವುಗಳನ್ನೇ ಅಥವಾ ರಾಜಕೀಯ ವಿಷಯದಲ್ಲಿರ್ಬೋದು, ಜನಸಾಮಾನ್ಯರನ್ನು ತಮ್ಮ ಅಸ್ತ್ರಗಳನ್ನಾಗಿ ಮಾಡಿಕೊಂಡು ಸಮಾಜವನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಸ್ವಾರ್ಥಕ್ಕಾಗಿ ಹಾಳು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾವು ಹೇಳಬೇಕು, ನೋಡಿ, ಯಾವುದೇ ಧರ್ಮ ಇರ್ಬೋದು, ಆ ಧರ್ಮ ನಮಗೆ ಏನನ್ನು ಹೇಳ್ಕೊಡುತ್ತೆ ಅಂತಂದರೆ, ಸಮಾಜ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕಾಗಿತ್ತು ಅಂದರೆ ನಾವು ಏನೇನು ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಮಾತ್ರ ಹೇಳುತ್ತೆ ಹೊರತು ಯಾವ ಧರ್ಮ ಆಗಲಿ ನಮಗೆ ಅನ್ಯ ಮಾರ್ಗವನ್ನು ಅನುಸರಿಸಿ ಸಮಾಜವನ್ನು ಹಾಳು ಮಾಡುವಂಥ ಯಾವ ಧರ್ಮನೂ ಕೂಡ ನಮಗೆ ಹೇಳಿಕೊಡಲ್ಲ. ಎಲ್ಲ ಧರ್ಮವೂ ಒಂದೇ ಎನ್ನುವ ಒಂದು ನಂಬಿಕೆಯಿಂದ ನಾವೆಲ್ಲರೂ ಬದುಕಬೇಕು. ಮತ್ತು ಅವರಲ್ಲಿರುವಂಥ ಭಯವನ್ನು ಹೋಗಲಾಡಿಸುವಂಥ ಭಯ ಸಂಶಯದಳು ಕಂದಿದ ಕಣ್ಣೋಳು ಅಂದರೆ ಇವುಗಳಿಂದೆಲ್ಲ ಭಯವನ್ನು ತುಂಬಿಕೊಂಡಿರುವಂಥ ಆ ಮಕ್ಕಳಲ್ಲಿ ಏನು ಮಾಡಬೇಕು ಅಂದರೆ ನಾಳಿನ ಬಗೆಗೆ ಸಂಶಯದಿಂದ ನೋಡುತ್ತಿರುವ ಜನರಲ್ಲಿ, ಅಂದರೆ ಹಿಂಗಾದರೆ ಹೆಂಗಪ್ಪ, ನಾವು ಹೆಂಗೆ ಬದುಕೋದು, ಬರೀ ದಿನ ನೋಡಿದರೆ ಪೇಪರಲ್ಲಿ ಅನ್ಯಾಯ ಅಧರ್ಮ ಎಲ್ಲವೂ ನಡೀತಾ ಇದೆ, ನಮ್ಮ ಜಾತಿಗಳ ಮಧ್ಯೆ ಈ ರೀತಿ ಜಗಳ ನಡೀತಾ ಇದೆ, ಧರ್ಮಗಳ ಮಧ್ಯೆ ಯುದ್ಧ ನಡೀತಿದೆ ನಾವೆಲ್ಲ ಹೆಂಗೆ ಬದುಕ್ಬೋದು ಅನ್ನುವಂಥ ಯೋಚನೆಯನ್ನು ನಾವು ಬಿಟ್ಟುಬಿಡಬೇಕು. ಬಿಟ್ಟು ನಾವೇನು ಮಾಡಬೇಕು, ಒಳ್ಳೆಯ ಸಮಾಜವನ್ನು ಅಥವಾ ಭವ್ಯ ಸಮಾಜವನ್ನು ಕಟ್ಟುವುದರ ಕಡೆ ನಾವು ಗಮನವನ್ನು ಕೊಡುವಂತೆ ಮುಂದೆ ಬರುವಂಥ ಒಂದು ಮಕ್ಕಳಲ್ಲಿ ಅಥವಾ ಭಯ ಪಟ್ಟುಕೊಂಡು ಕೂತಿರುವಂಥ ಅಥವಾ ನೊಂದಿರುವಂಥ ಜೀವಗಳಿಗೆ ನಾವು ಧೈರ್ಯವನ್ನು ತುಂಬಿ ನಾಳಿನ ಕನಸಿನ ಬಗ್ಗೆ ಅವರಿಗೆ ತಿಳಿಸ್ಬೇಕು. ಅಂದರೆ ನಾಳಿನ ಕನಸನ್ನು ಬಿತ್ತವನ ಅಂದರೆ ನೋಡಪ್ಪ, ಇನ್ನೂ ಜೀವನ ಇದೆ, ಬದಲಾವಣೆ ಮಾಡ್ಬೋದು. ಯಾಕೆ ನೀನು ಈ ಒಂದು ಸಮಸ್ಯೆಗೆ ಅಥವಾ ಈ ಒಂದು ಕಷ್ಟ ಬಂದಿದ್ದು ಅಂದ್ಕೊಂಡು ಯಾಕೆ ಸುಮ್ಮನೆ ಕೂತ್ಕೋತೀಯ? ಈಗ ಸೂರ್ಯನನ್ನು ಮೋಡ ಮರೆ ಮಾಡಿದೆ ಅಂದರೆ ಯಾವತ್ತೂ ಮರೆ ಮಾಡ್ಕೊಂಡಿರುತ್ತಾ? ಇಲ್ಲ ತಾನೇ? ಸೂರ್ಯನಿಗೆ ಕಷ್ಟ ತಪ್ಪಿದ್ದಲ್ಲ, ಇನ್ನು ನಮ್ಮ ಜನಸಾಮಾನ್ಯರ ಪಾಡು ಯಾವ ಲೆಕ್ಕ? ಅದಕ್ಕಾಗಿ ನಾವು ನಮಗೆ ಬಂದಿರುವಂಥ ಕಷ್ಟಗಳನ್ನು ಎದುರಿಸಿ ನಾವು ಮುಂದೆ ನುಗ್ಗಬೇಕು. ಆವಾಗ ನಾವು ನಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಅಂತ ಹೇಳಿದಂಥ JS ಶಿವರುದ್ರಪ್ಪನವರು ಈ ಸಂಕಲ್ಪವನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಪುಟಾಣಿ ವಿದ್ಯಾರ್ಥಿಗಳೇ, ಈಗ ನೀವು ಮಾಡಬೇಕಾಗಿದ್ದು ಇಷ್ಟೇ. ಏನು ಮಾಡಬೇಕು? ಎಲ್ಲರೂ ಒಂದು ಸಂಕಲ್ಪವನ್ನು ಮಾಡಬೇಕು. ನೀವು ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಓದಿದ್ದೀರಿ ಅಂತ ಇಂಪಾರ್ಟೆಂಟ್ ಅಲ್ಲ, ಈಗ ಅದು ಮಹತ್ವದ್ದಲ್ಲ. ಆದರೆ ಇನ್ನು ಮುಂದೆ ನಾನು ಚೆನ್ನಾಗಿ ಓದ್ತೀನಿ, ಇವತ್ತಿಂದ ನಾನು ಓದ್ತೀನಿ ಅಂತ ಹೇಳಿ ನೀವು ಒಂದು ಸಂಕಲ್ಪವನ್ನು ನಿಮ್ಮ ಶಿಕ್ಷಕರ ಮುಂದೆ ಮಾಡಿ, ಆ ಸಂಕಲ್ಪವನ್ನು ಮಾಡಿದ ನಂತರ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಸಂಕಲ್ಪ ಗೀತೆ ಪದ್ಯವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಈ ಜನಧ್ವನಿ ಒಂದು ರೇಡಿಯೋ ಕಾರ್ಯಕ್ರಮಕ್ಕೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ರೇಡಿಯೋ ಪಾಠ SSLC ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ
ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ.